ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಆಕ್ಟಿವಾ 3G 4G ಮತ್ತು ಆಕ್ಟಿವಾ 110 ಈ ಎಲ್ಲ ಮಾಡಲು ಒಂದೇ ಕ್ಲಚ್ ಬರೋದು. ಈ ಏನಕ್ಕೆ ಈ ಥರ ಪ್ರಾಬ್ಲಮ್ ಬಂದಿದೆ ಅಂತಂದರೆ, ಗಾಡಿ ಜರ್ಕಿಂಗ್ ಬರ್ತಾಯಿತ್ತು. ಗಾಡಿ ಜರ್ಕಿಂಗ್ ಅಂತಂದರೆ ನೋಡಿ, ಇದು ಕ್ಲಚ್ ಲೈನರ್ ಎಲ್ಲ ಸೌದೋಗಿದೆ. ಅದು ಕ್ಲಚ್ ಲೈನರ್ ಮೇಲ್ಗಡೆ ಆ ಪ್ಯಾಡ್ ಉಜ್ಜೋಗಿ ಇದಕ್ಕೆ ಉಜ್ತಾ ಇದೆ ನೋಡಿ. ಬೆಲ್ಲು ಅದಕ್ಕೆ ಉಜ್ಜಿ ನಿಮಗೆ ಜರ್ಕಿಂಗ್ ಪ್ರಾಬ್ಲಮ್ ಬರ್ತಾಯಿದೆ. ಗಾಡಿ ಪಿಕಪ್ ಬರೋಲ್ಲ ಮತ್ತು ಎಕ್ಸ್ಲೇಟ್ರ್ ಹಿಂದಕ್ಕೂ ಗಾಡಿ ಜರ್ಕ್ ಹೊಡಿತಾ ಇರುತ್ತೆ. ಆ ಜರ್ಕಿಗೆ ಏನು ಪ್ರಾಬ್ಲಮ್ ಅಂದರೆ ಇದೇ ಪ್ರಾಬ್ಲಮ್ ನೋಡಿ. ಎಷ್ಟು ಉಜ್ಜಿದೆ ಅಂದರೆ ತುಂಬ ಎಲ್ಲ ಉಜ್ಜಿದೆ. ಬಟ್ ಅಂದರೆ ಗಾಡಿ ಪರ್ಫಾರ್ಮೆನ್ಸ್ ಇರೋಲ್ಲ, ಶೇಕ್ ಆಗ್ತಾ ಇರುತ್ತೆ ಗಾಡಿ. ಎಕ್ಸ್ಲೇಟ್ರ್ ಕೊಟ್ಟರೆ ಗಡ 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 ಅಂತ ನಡುಗೋದು, ಆ ಥರ ಹಿಂದಕ್ಕೂ ಜಂಪ್ ಹೊಡೆಯೋದು, ಆ ಥರ ಆಗ್ತಾ ಇರುತ್ತೆ. ಆ ಥರ ಆದಾಗ ಈ ಕಂಪ್ಲೇಂಟ್ ಇರುತ್ತೆ ನೋಡಿ. ಈ ಬೆಲ್ಟು ಕೂಡ ಹೋಗಿದೆ. ಈ ಬೆಲ್ಟು ಈ ಥರ ಕ್ರ್ಯಾಕ್ ಬಂದ್ಬಿಟ್ಟಿದೆ, ಅಂದರೆ ಟೆಂಪರ್ ಹೋಗಿದೆ. ಬಟ್ ಓಡುತ್ತೆ, ಬಟ್ ಸೇಫ್ಟಿ ಇಲ್ಲ ಅಷ್ಟೇ. ಈ ಥರ ಕಂಪ್ಲೇಂಟ್ ಏನಾರು ಇತ್ತು, ಬೆಲ್ಟ್ ಈ ಥರ ಆಗಿತ್ತು ಅಂದರೆ ಇಮಿಡಿಯೇಟ್ಲಿ ಚೇಂಜ್ ಮಾಡಿಸ್ಕೊಳ್ಳಿ. ಲಾಂಗ್ ಹೋಗೋಕ್ಕಾಗಲ್ಲ. ಸಿಟಿಲಿದ್ದರೆ ಓಕೆ, ಲಾಂಗ್ ಆದರೆ ಸರಿ ಇರಲ್ಲ. ನೋಡಿ ಕ್ಲಚ್ ಪ್ಯಾಡ್ ಯಾವ ಥರ ಇದೆ ನೋಡಿ. ಎಷ್ಟು ನೋಡಿ, ಅದು ಸಮ ಹೋಗ್ಬಿಟ್ಟಿದೆ ನೋಡಿ. ಎಷ್ಟು ಇದು ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನೋಡಿ ಈ ಥರ ಇರಬೇಕು ಅದು. ಮೇಲ್ಗಡೆ ಪ್ಯಾಡ್ ಉಜ್ಜೋಗಿದೆ ನೋಡಿ. ಈ ಪ್ಯಾಡ್ ಬಂದು ಒರಿಜಿನಲ್ ಹಾಕಬೇಕು. ಒರಿಜಿನಲ್ ಬಂದು 1127. ಅದು ಹೋಂಡಾ ಕಂಪ್ನಿದೇನೆ. ಕರೆಕ್ಟಾಗಿ ನಿಮಗೆ ಗಾಡಿ ಪರ್ಫಾರ್ಮೆನ್ಸ್ ಇರಬೇಕು ಅಂತಂದರೆ ನೀವು ಒರಿಜಿನಲ್ನೇ ಹಾಕಬೇಕು, ಇಲ್ಲಾಂದರೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ. ಇದಕ್ಕೆ ಫುಲ್ ಅಸೆಂಬ್ಲಿನೇ ಬರುತ್ತೆ. ಫುಲ್ ಅಸೆಂಬ್ಲಿ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಪ್ಯಾಡ್ ಒಂದು ಹಾಕ್ಕೊಂಡ್ರೆ ಸಾಕು ನೋಡಿ. ಈ ಪ್ಯಾಡನ್ನು ನಾನು ಅದಕ್ಕೆ ಹಾಕಿದ್ದೀನಿ ನೋಡಿ. ಆ ಪ್ಯಾಡ್ಗೂ ಈ ಪ್ಯಾಡ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನೋಡಿ. ಇದಕ್ಕೆ ಬಂದು ಉಜ್ಜಿದೆ ನೋಡಿ. ಈ ಥರ ಎಷ್ಟು ದಪ್ಪ ಇದೆ ಇದು ನೋಡಿ. ಈ ಥರ ಇದೆ ನೋಡಿ. ಇದನ್ನೆಲ್ಲ ಇದು ಅಸೆಂಬ್ಲಿನೇ ಬರುತ್ತೆ. ಅಸೆಂಬ್ಲಿ ಹಾಕೋ ನೆಸೆಸಿಟಿ ಏನಿರಲ್ಲ. ಅಸೆಂಬ್ಲಿ ಏನು ತುಂಬ ಕಾಸ್ಟ್ಲಿ ಇರುತ್ತೆ. ಈ ಥರ ವೀಡಿಯೋಗಾಗಿ ನನ್ನ ಚಾನಲ್ನ